ಹಾಯ್ ಎವ್ರಿವನ್, ಸಕ್ಕರೆ ಪಾಕ ಮಾಡ್ಕೊಳ್ದೇನೆ ಬಾಯಲ್ಲಿ ಇಟ್ಟ ತಕ್ಷಣ ಕರಗೋಗುವಷ್ಟು ಸಾಫ್ಟ್ ಆದ ರವೆ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯೂಶುವಲ್ ಆಗಿ ಸಕ್ಕರೆ ಪಾಕ ಮಾಡಿಕೊಂಡು ಉಂಡೆ ಮಾಡ್ಕೊಂಡಾಗ ಉಂಡೆ ಆರಿದ ಮೇಲೆ ಗಟ್ಟಿ ಆಗತ್ತೆ ಅಂತ ಹೇಳ್ತಾರೆ. ಆದರೆ ಸಕ್ಕರೆ ಪಾಕ ಮಾಡ್ಕೊಳ್ದೇನೆ ನಾನೀಗ ತೋರಿಸ್ತಾ ಇರೋ ವಿಧಾನದಲ್ಲೇ ಮಾಡ್ಕೊಳ್ಳಿ, ಸ್ವಲ್ಪನೂ ಗಟ್ಟಿಯಾಗದೆ ಸಖತ್ ಟೇಸ್ಟ್ ಇರುತ್ತೆ. ಹಾಗೆ ನಾನೀಗ ತೋರಿಸ್ತಾ ಇರೋ ಅಳತೆಯಲ್ಲೇ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಮಾಡ್ಕೊಂಡ್ರು ಇಷ್ಟೇ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಇದನ್ನು ಮಾಡ್ಕೊಳ್ಳೋ ವಿಧಾನ ಕೂಡ ಬಹಳ ಸುಲಭ. ಒಂದು ಅರ್ಧ ಗಂಟೆಯಲ್ಲಿ ಈ ರವೆ ಉಂಡೆ ತಯಾರಾಗತ್ತೆ. ರವೆ ಉಂಡೆ ಮಾಡಲಿಕ್ಕೆ ಮೊದಲಿಗೆ ರವೆನ ಹುರ್ಕೊಳ್ಬೇಕು. ನಾನಿಲ್ಲಿ 1 ಬೌಲಷ್ಟು ರವೆನ ತಗೊಳ್ತೀನಿ. ಅದಕ್ಕೆ ತುಪ್ಪನ 1/4 ಬೌಲಷ್ಟು ತಗೊಳ್ಳಿ. ಯಾವುದಾದ್ರೂ ಒಂದು ಬೌಲ್ ಅಥವಾ ಕಪ್ನ ಅಳತೆ ಇಟ್ಕೊಳ್ಳಿ. ಅದ್ರ ಪ್ರಕಾರ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ತಗೊಳ್ತಾ ಹೋಗಿ. ತುಪ್ಪ ಕಾದ್ಮೇಲೆ 1 ಬೌಲಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ. ಈ ರವೆ ಉಂಡೆ ಮಾಡಲಿಕ್ಕೆ ಚಿರೋಟಿ ರವೆನೇ ತಗೊಳ್ಬೇಕು. ಬಾಂಬೆ ರವೆ ಅಥವಾ ಮೀಡಿಯಂ ರವೆ ಉಂಡೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರಲ್ಲ. ಈಗ ಫ್ಲೇಮ್ ಫುಲ್ ಲೋ ಮಾಡಿಕೊಂಡು ರವೆನ ಹುರ್ಕೊಳ್ತಾ ಹೋಗಿ. ಆ ತುಪ್ಪದಲ್ಲಿ ರವೆ ಅರಳೋ ಹಾಗೆ ಹುರ್ಕೊಳ್ಳಿ. ರವೆ ಉಂಡೆ ಮಾಡಲಿಕ್ಕೆ ರವೆನ ಯಾವ ರೀತಿ ಹುರ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗತ್ತೆ. ಈ ಕೇಸರಿ ಬಾತಿಗೆಲ್ಲ ನಾವು ರವೆನ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ತೀವಿ. ಆ ರೀತಿ ಅಷ್ಟೊಂದು ಹುರ್ಕೊಳ್ಬಾರ್ದು. ತುಪ್ಪದಲ್ಲಿ ರವೆನ ಹುರಿತಿದ್ದಂಗೆ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗಿ ರವೆ ಅಳ್ಕೊಳ್ತಾ ಬರುತ್ತೆ. ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ನೋಡಿ, ಹಾಕಿರೋ ತುಪ್ಪ ಎಲ್ಲ ರವೆ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಅರಳಿದೆ ಅಂದರೆ ಫ್ಲೇಮ್ ಆಫ್ ಮಾಡಿ ಉಂಡೆ ಕಟ್ಟಲಿಕ್ಕೆ ಈಸಿ ಆಗೋ ಹಾಗೆ ಒಂದು ಹರಿಬಾಣಕ್ಕೆ ಹಾಕಿ ಈ ರವೆನ ಪೂರ್ತಿ ಆರಿಸ್ಕೊಳ್ಬೇಕು. ಈ ರವೆ ಆರೋ ಅಷ್ಟರಲ್ಲಿ ಸಕ್ಕರೆನ ಪುಡಿ ಮಾಡ್ಕೊಳ್ಬೋದು. 1 ಬೌಲ್ ಚಿರೋಟಿ ರವೆ ತೊಗೊಂಡ್ರೆ 3/4 ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನೀವು ನಿಮ್ಮ ಸಿಹಿಗೆ ತಕ್ಕನಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಆದರೆ 3/4 ಕಪ್ ಸಕ್ಕರೆ ಪರ್ಫೆಕ್ಟ್ ಆದ ಸ್ವೀಟ್ನೆಸ್ ಕೊಡುತ್ತೆ. ತುಂಬ ಜಾಸ್ತಿನೂ ಅನಿಸಲ್ಲ, ಕಡಿಮೆನೂ ಅನಿಸಲ್ಲ. ಹಾಗೆ ಇದ್ರ ಜೊತೆಗೆ 6 ಏಲಕ್ಕಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಫುಲ್ ನೈಸ್ ಪೌಡರ್ ಮಾಡಿಕೊಂಡು ಇದನ್ನು ಆರ್ಲಿಕ್ಕೆ ಇಟ್ಟ ರವೆಗೆ ಸೇರಿಸ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ 1/4 ಕಪ್ಪಷ್ಟು ತುರಿದಿರೋ ಒಣಕೊಬ್ಬರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ತುಪ್ಪದಲ್ಲಿ ಹುರಿದ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಳ್ತೀನಿ. ಅದನ್ನು ಹಾಕೊಳ್ಳೋಕ್ಕೂ ಮುಂಚೆ ಸಕ್ಕರೆ ಒಣಕೊಬ್ಬರಿ ಎಲ್ಲ ರವೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲದು ಚೆನ್ನಾಗಿ ಮಿಕ್ಸ್ ಆಯಿತು ಅಂದರೆ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಕಾಯಿಸಿ ಇದಕ್ಕೆ 2 ಟೇಬಲ್ ಸ್ಪೂನ್ ಪೂರ್ತಿ ಚಿಕ್ಕದಾಗಿ ಹೆಚ್ಕೊಂಡ ಬಾದಾಮಿ ಗೋಡಂಬಿನ ಹಾಕಿದ್ದೀನಿ. ಬಾದಾಮಿ ಗೋಡಂಬಿದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ದ್ರಾಕ್ಷಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದೆಲ್ಲದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದು ರವೆ ಮಿಕ್ಸ್ಚರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಜಾಸ್ತಿ ಆಯಿತು ಅಂದರೆ ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗತ್ತೆ. ಉಂಡೆ ಕಟ್ಟೋಬೇಕಾದ್ರೆ ಉಂಡೆ ಒಡ್ಕೊಳ್ಳುತ್ತೆ. ಈಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಮೊದಲಿಗೆ ಹೇಳ್ದಂಗೆ ಈ ರವೆ ಉಂಡೆಗೆ ಪಾಕ ಮಾಡ್ಕೊಳ್ಳಲ್ಲ. ಆದ್ದರಿಂದ ಇದಕ್ಕೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆಯಷ್ಟು ಬಿಸಿ ಹಾಲನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ತೀನಿ. ಆವಾಗ ಪುಡಿ ಮಾಡಿಕೊಂಡ ಸಕ್ಕರೆ ಕರಗಿ ಉಂಡೆ ಕಟ್ಟಲಿಕ್ಕೆ ಈಸಿ ಆಗತ್ತೆ. ಹಾಲನ್ನು ಒಂದೇ ಸಲ ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಉಂಡೆ ಕಟ್ಕೊಳ್ಳಿ. ಪ್ರತಿ ಸಲ ಹಾಲನ್ನು ಹಾಕ್ಕೊಳ್ಳೋಬೇಕಾದ್ರೆ ಬಿಸಿ ಮಾಡಿಕೊಂಡೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಕೊಳ್ಳಿ. ಉಂಡೆ ಕಟ್ಟೋಬೇಕಾದ್ರೆ ನಿಮಗೆ ಗೊತ್ತಾಗತ್ತೆ ಉಂಡೆ ಕಟ್ಟಲಿಕ್ಕೆ ಆಗ್ತಾ ಇದೆಯೋ ಇಲ್ವೋ ಅಂತ. ಅದ್ರ ತಕ್ಕನಾಗಿ ಹಾಲನ್ನು ಸೇರಿಸ್ಕೊಂಡು ಉಂಡೆ ಕಟ್ಕೊಳ್ಳಿ. ತುಂಬ ಈಸಿ ಅನಿಸತ್ತೆ ಈ ರೀತಿ ಉಂಡೆ ಮಾಡ್ಕೊಳ್ಳೋದು. ಜಾಸ್ತಿ ಕೆಲಸ ಅಂತಲೂ ಅನಿಸಲ್ಲ. ಪಾಕ ಸರಿ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ನೂ ಇರಲ್ಲ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಪಾಕ ಮಾಡಿ ಮಾಡ್ಕೊಳ್ಳೋ ರವೆ ಉಂಡೆಗಿಂತ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೇ ದಿನ ಇಟ್ಟರೂ ಇಷ್ಟೇ ಸಾಫ್ಟ್ ಆಗಿರುತ್ತೆ, ಸ್ವಲ್ಪನೂ ಗಟ್ಟಿಯಾಗಲ್ಲ. ಒಂದು ಸಲ ಈ ರೀತಿ ಮಾಡಿ ನೋಡಿ, ಖಂಡಿತ ನಿಮಗೆ ತುಂಬ ಇಷ್ಟ ಆಗತ್ತೆ. ಹಾಗೆ ಹಾಲನ್ನು ಹಾಕಿ ಉಂಡೆ ಕಟ್ಟಿರೋದ್ರಿಂದ ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬೋದಾ ಅಂತ ಕೇಳ್ತಾರೆ. 1 ವಾರ ತನಕ ಹಾಗೆ ಇಟ್ಕೋಬೋದು. ನಂತರ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋಬೋದು. ಒಂದು ಸಮಯ ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡ್ಕೋಬೇಕು ಅಂದರೆ ಹಾಲು ಬದಲು ಬಿಸಿ ನೀರನ್ನು ಹಾಕಿ ಉಂಡೆ ಕಟ್ಕೊಳ್ಳಿ. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ರವೆ ಉಂಡೆನೂ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಹಬ್ಬಕ್ಕೆ ನೀವು ಮಿಸ್ ಮಾಡದೆ ಇದೇ ರೀತಿ ಉಂಡೆನ ಮಾಡ್ಕೊಳ್ಳಿ. ತುಂಬ ರುಚಿ ಇರುತ್ತೆ. ನಾ ತೋರಿಸಿರೋ ವಿಧಾನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. Thank you.